ಇಲ್ಲ ರೀ, ನೀವ್ ಅನ್ಕೊಂಡ ಹಾಗೇನೂ ಇಲ್ಲ. ಆದ್ರೆ ಆದ್ಯ ಆಸ್ತಿಗೋಸ್ಕರ ಹೀಗೆಲ್ಲ ಹೇಳಿದ್ದಲ್ಲ ರೀ. ಕೇವಲ ನಮ್ಮಿಬ್ರಿಗೋಸ್ಕರ ಏನೋ ಬಾಯಿ ತಪ್ಪು ಮಾತಾಡ್ಬಿಟ್ಲು ಅಷ್ಟೇ ರೀ. ತಪ್ಪು ಮತ್ತೆ ಮತ್ತೆ ತಪ್ಪು ಮಾತಾಡ್ತಾ ಇದೀಯಾ. ನಮ್ ಬಗ್ಗೆ ಆಲೋಚನೆ ಮಾಡಲ್ಲ, ಅವಳ ಬಗ್ಗೆ ಆಲೋಚನೆ ಮಾಡಿ ಹೇಳಿರೋದು. ಅವಳು ಆಡಿದ ಮಾತುಗಳು ಬಾಯಿ ತಪ್ಪಿ ಮಾತಾಡಿರೋ ಮಾತುಗಳಂತೂ ಅಲ್ವೇ ಅಲ್ಲ. ಎಷ್ಟೋ ದಿನದಿಂದ ಮನ್ಸಲ್ಲಿ ಇಟ್ಕೊಂಡಿದ್ಲು. ಸರಿಯಾದ ಸಮಯ ನೋಡಿ ಕಕ್ಕಿದಾಳೆ, ನಮ್ಮನ್ನ ಆಚೆ ಹಾಕಿದಾಳೆ. ಸರಿ, ನಮ್ ಪಾಡೇನೋ ನಾವು ಪಡ್ತೀವಿ, ನೀವು ನೆಮ್ಮದಿಯಾಗಿದ್ದೀರಲ್ಲ. ಹೋಗಿ ನೆಮ್ಮದಿಯಾಗಿರಿ. ಯಾಕೆ ಪ್ರತಿ ಸಲ ಹೀಗೆ ಬಂದು ಹಿಂಸೆ ಕೊಡ್ತಾ ಇದ್ದೀರಾ ನಂಗೆ? ನೆಮ್ಮದಿಯಾಗಿದ್ದೀವಿ ಅಂತ ಹೇಗ್ರಿ ಅನ್ಕೊಂಡ್ರಿ? ನೀವು ದೂರದಲ್ಲಿದ್ದಾಗ ನನಗೆ ನೆಮ್ಮದಿ ತಾನೇ ಹೇಗ್ ಬರುತ್ತೆ? ನಿಮ್ಮ ನೆರಳಿನಂತೆ ನಡ್ಕೊಂಡು ಬಂದವಳು ನಾನು. ನಿಮ್ಮ ಹೆಜ್ಜೆಗೆ ಹೆಜ್ಜೆ ಹಾಕಿದ್ರೇನೆ ನೆಮ್ಮದಿ. ನಿಮ್ಮ ಸಂತೋಷದ ಬಗ್ಗೆ ಯೋಚನೆ ಮಾಡೋದೇ ನನ್ನ ತಪಸ್ಸು. ಅಪಾರ್ಥ ಮಾಡಿಕೊಂಡು ನೀವು ನನ್ನಿಂದ ದೂರ ಆದ್ರೂ ಕೂಡ ನಾನು ಮಾತ್ರ ನಿಮ್ಮಿಂದ ದೂರ ಆಗೋದಿಲ್ಲ. ನೀವು ಆ ಮನೆಗೆ ಬರೋವರೆಗೂ ನಾನು ನಿಮ್ಮ ಹತ್ರ ಬರ್ತಾನೆ ಇರ್ತೀನಿ. ನಿಮ್ಮ ಮನಸ್ಸು ಬದಲಾಗೋ ಹಾಗೆ ಮಾಡ್ತಾನೆ ಇರ್ತೀನಿ. ನಿಮಗೆ ಆದ್ಯನ ಬಗ್ಗೆ ಆಗಿರೋ ಅಪಾರ್ಥ ಹೋಗೋವರೆಗೂ ನನ್ನ ತಪ್ಪು ಸೀನು ತಪ್ಪು ಏನು ಇಲ್ಲ ಅಂತ ನಿಮಗೆ ನಂಬಿಕೆ ಬರೋವರೆಗೂ ನಾನು ಹೀಗೆ ಇರ್ತೀನಿ. ಕೆಲಸ ಮಾಡಿದ ನಿಮ್ಮ ಕೈಯಲ್ಲಿ ಬೊಬ್ಬೆಗಳು ಬಂದ್ರೆ ಆ ಬೊಬ್ಬೆಗಳನ್ನ ನಾನು ಬರೆಸ್ಕೊಳ್ತೀನಿ. ನಿಮ್ಮ ಕಾಲಿಗೆ ಏನಾದ್ರೂ ಮುಳ್ಳು ಚುಚ್ಕೊಂಡ್ರೆ ನಾನು ನನ್ನ ಕಾಲಿಗೂ ಮುಳ್ಳು ಚುಚ್ಕೋತೀನ್ರಿ. ನೀವು ನಿಮ್ ತಟ್ಟೆಲಿ ಹಳಸಿದನ್ನ ತಿಂತಾ ಇದ್ರೆ ನಾನು ಅದನ್ನೇ ತಿಂತೀನ್ರಿ. ನೀವು ಚಾಪೆ ಮೇಲೆ ಮಲ್ಕೊಂಡ್ರೆ ನಾನು ನೆಲದ ಮೇಲೆ ಮಲ್ಕೊಡ್ತೀನ್ರಿ. ನೆನಪಲ್ಲಿ ಇಟ್ಕೊಳ್ಳಿ.